ಇವತ್ತು ಬೆಳಗ್ಗೆನೆ ನಮ್ಮ ಮನೇಲಿ ಹಲಸಿನ ಕುಯ್ತಾವ್ರೆ. ಏನಪ್ಪ ವಿಶೇಷ ಅಂದರೆ ನಮ್ಮ ತಾತಯ್ಯ ನಿನ್ನೆ ಹಲಸಿನ ತೋಟಕ್ಕೆ ಹೋಗಿದ್ರಲ್ಲ ಕೆಲಸಕ್ಕೆ, ಅಲ್ಲಿ ಹಲಸಿನ ತಂದವ್ರೆ. ಇವರೇ ನೋಡಿ ನಮ್ಮ ತಾತ. ಅದು ಹಣ್ಣಾಗ್ಬಿಟ್ಟೈತೆ. ನಮ್ಮ ಮನೇಲಿ ಬೆಳಗ್ಗೆ ಕುಯ್ತಾವೆ. ಅದು ಫುಲ್ಲು ಹಣ್ಣಾಗ್ಬಿಟ್ಟು ಎಲ್ಲ ಕಳ್ಸ್ಕೊಬಿಟ್ಟಿತ್ತು. ನಾರು ಜಾಸ್ತಿ ಇತ್ತು. ಅದಕ್ಕೆ ಅದನ್ನು ನಮ್ಮ ಅಣ್ಣ ಹೊರಿತಾ ಕೂತವ್ರೆ ಒಬ್ಬರೇ. ನಮ್ಮಮ್ಮ ವೀಡಿಯೋ ಮಾಡ್ತಾವ್ರೆ ಅದನ್ನು. ಆಮೇಲೆ ನಾನು ಇದನ್ನು ನೋಡ್ಕೊಂಡು ಕೂತಿದ್ದೆ. ಹೇಗೆ ಕುಯ್ತಾರೆ, ಹೇಗೆ ಇದನ್ನು ಬಿಡಿಸೋದು ಅಂತ ನೋಡ್ತಾ ನಿಂತಿದ್ದೆ. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಒಂದೆರಡು ಮೇಯ್ಕೊಂಡು ನಮ್ಮ ಶಿಷ್ಯ ಫೋನ್ ಮಾಡಿದ, ಚಂದ್ರಿಕೆ ಐತೆ ಬನ್ನಿ ಅಂತ. ಸರಿ ಅಂದ್ಬಿಟ್ಟು ಒಳಕ್ಕೆ ಹೋಗಿ ಈಚೆ ಬರೋಷ್ಟರಲ್ಲಿ ಆಲೇ ನಮ್ಮ ಮಮ್ಮಿ ಎಕ್ಸ್ಚೇಂಜ್ ಆಗ್ಬಿಟ್ಟವ್ರೆ. ನಮ್ಮ ಮಮ್ಮಿ ಕುಯ್ತವ್ರೆ, ನಮ್ಮ ತಾತ ಪೋಣಿಸ್ತವ್ರೆ. ನಾನು ನನ್ನ ಗಾಡಿ ಕೀ ತಗೊಂಡು ಈಚೆ ಬಂದ್ಬಿಟ್ಟು ನಮ್ಮ ಮಾವಂಗೆ ಫೋನ್ ಮಾಡಿದೆ, ಬನ್ನಿ ಈ ಥರ ಐತೆ ಹೋಗಿದ್ದು ಬರೋಣ ಅಂತ. ಆಮೇಲೆ ನಮ್ಮ ಮಾವ ಬಂದರು. ಫೋನ್ ನೋಡ್ತಾ ಇದ್ದಂಗೆ ಈ ಥರ ತೀರಿಕೊಬಿಟ್ರು. ನಾವು ಬಿಡ್ತೀವಲ್ಲ, ಮುಂದೆ ಎಲ್ಲರೂ ಸಿಗ್ತೀರಾ ಅಂದ್ಬಿಟ್ಟು ಹಂಗೆ ನಮ್ಮ ಶಿಷ್ಯರ ಗದ್ದೆ ಹತ್ರ ಬಂದು, ಇದೆ ಅವ್ರದ್ದು ಇಲ್ಲಿ ಕಾಣಿಸ್ತಾ ಇದ್ದಾರೆ ರೇಷ್ಮೆ, ಇದೆಲ್ಲ ಅವ್ರದ್ದು ಶಿಷ್ಯಂದು. ಏನಪ್ಪ ವಿಷಯ ಅಂದರೆ ಅವರು ರೇಷ್ಮೆ ಹುಳ ಬೆಳೀತಾರೆ. ಅದಕ್ಕೆ ಚಂದ್ರಿಕೆ ತಂದಿದ್ದು, ಅದು ಜಾಸ್ತಿ ಹೋಗೈತಂತೆ. ಕೆಲವು ನಾವು ಬಿಡಿಸಿ ಇಕ್ಕವ್ರೆ, ತಗೊಂಡೋಗಿ ಹಾಕಬೇಕು ಬಾ ಅಂತ ಫೋನ್ ಮಾಡಿದ. ಬಂದೆ. ಅಲ್ಲಿ ನೋಡಿದ್ರೆ ಅವ್ರ ತಾತ ಅವ್ರ ಅಪ್ಪನೇ ಕಾಣಿಸ್ತಾಯಿದ್ರು. ಶಿಷ್ಯ ಎಲ್ಲಿ ಅಂದರೆ ಇಲ್ಲಿ ನೋಡಿ, ಕಳ್ಳೆ ಜಾಕ ಹೆಂಗೆ ಬರ್ತವನೆ. ಕೊನೆಗೂ ಬಂದ, ಕ್ಯಾಮ್ರಾ ನೋಡ್ಬಿಟ್ಟು ಎದ್ಬಿಟ್ಟ. ಮತ್ತು ನಾನು ಇಳಿದು ಹೋದೆ. ನೋಡಿ ಈ ಥರ ಇದು ಚಂದ್ರಿಕೆಗೆ ಈ ಥರ ಲೈನ್ಸ್ ಐತಲ್ಲ, ಅಲ್ಲಿಗೆ ಬಿಡ್ತಾರೆ ಒಂದೊಂದು. ಅದನ್ನು ಬಿಟ್ಟು ಈ ಥರ ಬಿಸಿಲಿಗೆ ಇಕ್ಕಿರ್ತಾರೆ. ಇಲ್ಲಿ ನೋಡಿ ಬಿಡ್ತಾವ್ರೆ. ಈ ಥರ ಗ್ಯಾಪ್ ಐತಲ್ಲ, ಆ ಗ್ಯಾಪಿಗೆ ಹಾಕಿ ಅದನ್ನು ಬಿಸಿಲಿಗೆ ಮಡಗ್ತಾರೆ. ಹಣ್ಣು ಹುಳುನ ಅದು ಈ ಥರ ಗೂಡಾಗುತ್ತೆ ನೋಡಿ, ಅಲ್ಲಿ ಆಗೈತಲ್ಲ ಗೂಡು, ಈ ಥರ ಗೂಡಾಗುತ್ತೆ. ಇದನ್ನು ಮತ್ತೆ ಬಿಸಿಲಿಗೆ ಇಕ್ಕಿ ಬಿಡಿಸಿ ಸಾಬ್ರು ಯಾರು ಅದನ್ನು ತಗೋತಾರೆ ಅವ್ರಿಗೆ ಕೊಡ್ತಾರೆ. ಇದು ರೇಷ್ಮೆ ಸೊಪ್ಪು. ನಮ್ಮ ಕಡೆ ಅದನ್ನು ಸಾಬ್ರೆ ಜಾಸ್ತಿ ತಗೊಳ್ಳೋದು. ಈ ಸೊಪ್ಪು ಹಾಕಿ ಚಿಕ್ಕ ಮರಿ ಬರುತ್ತೆ, ಅದು ಚಿಕ್ಕ ಮರಿನ ಈ ಥರ ಹಾಕ್ಬಿಟ್ಟು ಈ ಥರ ಬಾಕ್ಸಲ್ಲಿ ಅದನ್ನು ಬಿಟ್ಟು ದಪ್ಪ ಆಗೋ ತನಕ ಸಾಕ್ತಾರೆ. ನಮ್ಮ ಶಿಷ್ಯ ಕೆಲಸ ಮಾಡದೆ ನಿಂತಿದ್ದ. ಅವ್ರ ಅಪ್ಪಂಗೆ ಹೇಳಿ ಬೋಯಿಸಿ ನಾನು ಸ್ವಲ್ಪ ಮಜಾ ತಗೊಂಡು ನಿಂತಿದ್ದೆ. ಆಮೇಲೆ ಸರಿ ಅಂದ್ಬಿಟ್ಟು ನೀರು ಕುಡಿಯೋಣ ಅಂತ ಹೋದೆ. ನೋಡಿ ಇಲ್ಲಿ ಐತಲ್ಲ ಬೋರು ನಿಂತೋಗೈತೆ, ನೀರು ಬರ್ತಾಯಿಲ್ಲ. ಆಮೇಲೆ ರಾಗಿ ನೋಡೋಣ ಅಂತ ಬಂದೆ. ಎಲ್ಲ ಸ್ವಲ್ಪ ನವಿಲು ಮೇಯ್ದುಬಿಟ್ಟಿತ್ತು. ಇದೆಲ್ಲ ನಮ್ಮ ಶಿಷ್ಯರ್ದೆ. ಅಂದರೆ ಅವರ ಅಪ್ಪ ಅವರಲ್ಲ, ಅವರು ಪಾಲ್ಗೆ ಅಂತ ಇದನ್ನೆಲ್ಲ ಮಾಡಿರೋದು. ಇಲ್ಲ ಐತೆ ನೋಡಿ ರೇಷ್ಮೆ ಕಬ್ಬು, ಅದನ್ನೆಲ್ಲ ಅವರಪ್ಪ ಪಾಲ್ಗೆ ಅಂತ ಮಾಡವ್ರೆ. ಪಾಲು ಅಂದರೆ ನಮ್ಮ ಕಡೆ ಓನರು ಇರ್ತಾರಲ್ಲ, ಅವ್ರು ಮಾಡೋಕ್ಕಾಗದೆ ಇರ್ತಾರಲ್ಲ, ಅದನ್ನು ಇವ್ರಿಗೆ ಕೊಡ್ತಾರೆ. ಇವರು ಬೆಳೆದು ಇದರಲ್ಲಿ ಬಂದದ್ದು ಅರ್ಧ ಅವರು ಕೊಡಬೇಕು. ಆಮೇಲೆ ನಮ್ಮ ಮಾವ ಸಿಕ್ಕಿರ್ಲಿಲ್ವಲ್ಲ ಕಳ್ಳ, ಅವನೇ ವೀಡಿಯೋ ಮಾಡೋಣ ಅಂತ ಹೋಗ್ತೀಯ. ಅವನು ನೋಡ್ಬಿಟ್ಟು ಅವಸ್ಕತಾವನೆ ನೋಡಿ, ಮತ್ತೆ ಆಚೆ ಹಾಕೊಂಡು ಕುತ್ಕೊಬಿಟ್ಟಿದ್ದ. ನಾನು ಹೋಗಿ ಸರಿ ಅಂದ್ಬಿಟ್ಟು ನಮ್ಮ ಶಿಷ್ಯನ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಅವನು ಸೌದೆ ತುಂಬ್ಕೊಂಡು ಅಲ್ಲಿ ಕೆಲ್ಸಕ್ಕೆ ಬಂದಿದ್ರಲ್ಲ ಅವ್ರನ್ನೆಲ್ಲ ನನ್ನ ಗಾಡಿಗೆ ಹತ್ತಿಸ್ಬಿಟ್ಟು ಕುಂತಿದ್ದ. ಆಮೇಲೆ ಅವ್ರ ತಾತ ಮುಂದಕ್ಕೆ ಬಂದರು. ಅವ್ರ ತಾತಂಗೆ ನಮ್ಮ ಶಿಷ್ಯನ ಬಗ್ಗೆ ಚಾಡಿ ಹೇಳ್ಕೊಂಡು ಊರ ಹತ್ರ ಬಂದೇ ಬಿಟ್ಟು. ಇದು ದೇವಸ್ಥಾನದ್ದು ಮತ್ತು ಅಂಬೇಡ್ಕರ್ದು ಎರಡು ಒಂದೇ ದಿನ ಇತ್ತಲ್ಲ, ಹತ್ರದ್ದು ಪಾಂಪ್ಲೆಸ್ಸು. ಚಂದ್ರಿಕೆ ಎತ್ತು ಮಾಡುವಾಗ ಶಿಷ್ಯಂಗೆ ಆಂಟಿ ಬೈತಾಯಿದ್ರು. ಅಲ್ಲಿ ಕೂತವ್ರು ನೋಡಿ ಮನೆ ಪಕ್ಕ ಗ್ಯಾಪಲ್ಲಿ, ಅವರು ಬೈತಾಯಿದ್ರು. ಏನು ಮಾಡ್ದೆ ಅಂದರೆ ಕಿಟಕಿ ಗ್ಲಾಸ್ಗೆ ಚಂದ್ರಿಕೆಯಲ್ಲಿ ತಗಲಿಸ್ಬಿಟ್ಟ. ಅದು ಸ್ವಲ್ಪ ಹೊಡೆದೋಯ್ತು. ಈ ಆಂಟಿ ನೋಡಿ ನಿಂತ್ಕೊಂಡು ಬೈತಾವ್ರೆ ಅವನಿಗೆ. ನೆಟ್ಟಿಗೆ ಎತ್ತು ಮಾಡುವ ಮಂಗಮೋದೆ ಕಪಿ ಮೋದೇವಿ ಅಂತ ಬೈತಾವ್ರೆ. ಶಿಷ್ಯ ಕೇರ್ ಮಾಡದೆ ತೆಗ್ದು ಎಸಿತವನೆ. ಅಲ್ಲಿಂದ ಮನೆಗೆ ಬಂದರೆ ನಮ್ಮ ಅಜ್ಜಿ ಕಪ್ಪಿಸ್ತವ್ರೆ ನೋಡಿ. ಇವತ್ತು ನಮ್ಮೂರಲ್ಲಿ ಯಾವುದೋ ಫಂಕ್ಷನ್ ಐತೆ, ಅಲ್ಲಿ ಹೋಯ್ತವ್ರೆ. ಆಲೆ ಅಪ್ಪ ಮಗಳು ಇಬ್ರು ಫುಲ್ಲು ಹಲಸಿನ ಕ್ಲಿಯರ್ ಮಾಡಿ ಕೂದು ಮಡಗ್ಬಿಟ್ಟವ್ರೆ. ನಮ್ಮ ಶಿಷ್ಯ ಹೊರಗಡೆ ಆದವನಿಗೆ ಈಚೆನೇ ನಿಂತವನೆ, ಒಳಗಡೆ ಬರದೆ. ಆಮೇಲೆ ಅವನ ಕೈಲೇ ಸೊಪ್ಪ ಎತ್ತಿಸಿ ಪಡ್ಸಲೆಗೆ ಹಾಕ್ಸ್ತೋ. ಅಲ್ಲಿಂದ ಗಾಡಿ ನಿಲ್ಸೋಣ ಅಂತ ಹೋದರೆ ಡೀಸೆಲ್ ಲೀಕೇಜ್ ಆಯ್ತದೆ. ಏಕಪ್ಪ ಹಿಂಗೆ ಆಯ್ತದೆ ಅಂದರೆ ಗಾಡಿ ನಿಂತಿರೋದೇ ಡೌನಲ್ಲಿ ನೋಡಿ, ಒಂದು ಸೈಡ್ಗೆ ಆಗ್ಬಿಟ್ಟೈತೆ. ಅದಕ್ಕೆ ಡೀಸೆಲ್ ಎಲ್ಲ ಹೋಯ್ತಾಯಿತ್ತು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.